ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಇದೇನಪ್ಪ ಪೂರಿ ಕಲರ್ ಆಗಿ ಡಿಫ್ರೆಂಟ್ ಆಗಿದೆ ಅಂತ ನೋಡ್ತಾ ಇದ್ದೀರಾ. ತುಂಬಾನೇ ಚೆನ್ನಾಗಿ ತುಂಬಾ ಸಾಫ್ಟ್ ಆಗಿ ಕೂಡ ಮಾಡ್ಬೋದು ಗೊತ್ತಾ. ಅದರಲ್ಲಿ ಈ ಒಂದು ವಿಡಿಯೋ ಕೊನೆವರೆಗೂ ನೋಡಿ. ಒಂದು ನಿಮಗೆ ಸೀಕ್ರೆಟ್ ಮತ್ತೆ ಪೂರಿನ ಯಾರು ಮಾಡಿದ್ದು ಅಂತ ನೋಡಬೇಕು ಅಂದ್ರೆ ಈ ವಿಡಿಯೋ ಕೊನೆವರೆಗೂ ನೋಡಿ. ಹಾಗೆ ಸ್ಪೆಷಲ್ ಆಗಿ ಈ ಪೂರಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಅರ್ಧ ಕಪ್ ಅಷ್ಟು ಚಿರೋಟಿ ರವೆನ ತಗೊಂಡಿದ್ದೀನಿ. ಚಿರೋಟಿ ರವೆ ಇಲ್ಲ ಅಂದ್ರೆ ಮಾಮೂಲಿ ಉಪ್ಪಿಟ್ಟು ರವೆ ಕೂಡ ತಗೋಬಹುದು. ಅರ್ಧ ಕಪ್ ಅಷ್ಟು ತಗೊಂಡಿದ್ದೀನಿ. 1 ಕಪ್ ಅಷ್ಟು ಮೈದಾ ಹಿಟ್ಟು ಹಾಕೊಂಡಿದ್ದೀನಿ. ಹಾಗೆ 1 ಕಪ್ ಅಷ್ಟು ಗೋಧಿ ಹಿಟ್ಟು ಹಾಕೊಂಡಿದ್ದೀನಿ. ಒಂದು ಅರ್ಧ ಬಟ್ಲಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ. ತುಂಬಾ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೋಬೇಕು. ಹಾಗೆ ಸ್ವಲ್ಪ ಲೈಟಾಗಿ ಬಿಸಿ ಮಾಡಿಕೊಂಡು ಪುಡಿ ಮಾಡ್ತಾ ಇರುವಂತ ಕಸ್ತೂರಿ ಮೆಥಿನ ಹಾಕೊಂಡಿದ್ದೀನಿ. ಸ್ವಲ್ಪ ಲೈಟಾಗಿ ಬಿಸಿ ಮಾಡೋದ್ರಿಂದ ಅದು ಫ್ಲೇವರ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಅಷ್ಟು ನಾವೆಷ್ಟು ಹಿಟ್ಟೆಲ್ಲ ತಗೊಂಡಿರ್ತೀವಿ ನೋಡ್ಕೊಂಡು ಹಾಕೋಬೇಕಾಗುತ್ತೆ. 1 2 3 ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದ್ದೀನಿ. 1/4 ಸ್ಪೂನ್ ಅಷ್ಟು ಪೆಪ್ಪರ್ ಪೌಡ್ರನ್ನ ಹಾಕೊಂಡಿದ್ದೀನಿ. ಪೆಪ್ಪರ್ ಪೌಡ್ರ್ ಇಷ್ಟ ಇಲ್ಲ ನಮಗೆ ಖಾರ ಬೇಡ ಅನ್ನೋದಾದ್ರೆ 1 ಸ್ಪೂನ್ ಅಷ್ಟು ಬೆಲ್ಲದ ಪುಡಿನ ಹಾಕೋಬೇಕು. ಮಕ್ಕಳಿಗೆ ಬೆಲ್ಲದ ಪುಡಿ ಹಾಕಿ ಮಾಡ್ಕೊಡೋದ್ರಿಂದ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಇಷ್ಟಪಟ್ಟು ಸ್ವೀಟ್ ಕೂಡ ತಿಂತಾರೆ. ಒಂಥರ ಸ್ವೀಟ್ ಪೂರಿ ಥರ ಕೂಡ ಮಾಡ್ಕೋಬೋದು. 1/4 ಸ್ಪೂನ್ ಅಷ್ಟು ಅರಿಶಿನ ಪುಡಿನ ಹಾಕೊಂಡಿದ್ದೀನಿ. ಅರಿಶಿನ ಪುಡಿ ಹಾಕೊಂಡಿದ್ಮೇಲೆ ಈ ಥರ ಹಿಟ್ಟೆಲ್ಲ ಚೆನ್ನಾಗಿ ಫಸ್ಟ್ ಕಲಿಸ್ಕೋಬೇಕು. ಈಗ ಸ್ವಲ್ಪ ನೀರು ಹಾಕೊಂಡು ಇದನ್ನ ಈ ಹಿಟ್ಟು ಚಪಾತಿ ಹದದಲ್ಲಿ ಕಲಿಸ್ಕೋಬೇಕು. ಒಂದೇ ಸತಿ ನೀರು ಜಾಸ್ತಿ ಹಾಕೊಂಡ್ರೆ ಫುಲ್ ತೆಳುವಾಗುತ್ತೆ. ಹಾಗಾಗಿ ಸ್ವಲ್ಪ ನೀರು ನೋಡಿಕೊಂಡು ಹಾಕೋಬೇಕು. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದೀರಾ. ಪ್ರತಿದಿನ ನಾನು ಹಾಕೋ ವಿಡಿಯೋನು ಕೂಡ ನೋಡ್ತಾ ಇದ್ದೀರಾ. ಹೀಗೇನೆ ಸಪೋರ್ಟ್ ಮಾಡಿ. ಇಲ್ಲಿ ನಾನು 1 ಸ್ಪೂನ್ ಅಷ್ಟು ಮತ್ತೆ ಎಣ್ಣೆನ ಹಾಕೊಂಡು ಮತ್ತೆ ಇನ್ನೊಂದೆರಡು ಸತಿ ನಾದ್ಕೊಂಡು ತಗೊಂಡಿದ್ದೀನಿ. ಇವಾಗ ಇದನ್ನ ಸೈಡಲ್ಲಿ ಎತ್ತಿಡೋಣ ಒಂದು 10 ನಿಮಿಷದವರೆಗೂ. ಇದ್ರ ಜೊತೆಗೆ ಒಂದು ರೆಸಿಪಿ ಬೇಕಲ್ವಾ ನಮಗೆ ಪೂರಿ ಜೊತೆ ನೆಂಚ್ಕೊಂಡು ತಿನ್ನೋಕ್ಕೆ. ಅದಕ್ಕೆ ಇಲ್ಲಿ ಒಂದು ಪ್ಯಾನಲ್ಲಿ ಒಂದು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. 2 ರಿಂದ 3 ಸ್ಪೂನ್ ಅಷ್ಟು. ಒಂದು ಅರ್ಧ ಕಪ್ ಅಷ್ಟು ಈರುಳ್ಳಿನ ಹಾಕೊಂಡಿದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಈರುಳ್ಳಿ ಎಲ್ಲ ನಾನು ಇವಾಗ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂಡಿದ್ದೀನಿ. ಇದು ಮನೇಲೆ ಮಾಡಿರುವಂಥ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಆದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಈರುಳ್ಳಿ ಬೇಯಿಸ್ಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇವೆರಡನ್ನೂ ಹುರ್ಕೋಬೇಕು ಈ ಥರ. ಇವಾಗ ನಾನು ಇಲ್ಲಿ ತಗೊಂಡಿರುವಂಥ ತರಕಾರಿ ಬಂದು ತೊಂಡೆಕಾಯಿ ಮತ್ತು ದಪ್ಪ ಮೆಣಸಿನ್ಕಾಯಿ. ದಪ್ಪ ಮೆಣಸಿನ್ಕಾಯಿ 50 ಗ್ರಾಮ್ ಹಾಕಿದ್ರೆ ತೊಂಡೆಕಾಯಿ 100 ಗ್ರಾಮ್ ಅಷ್ಟು ಹಾಕಬೇಕು. ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೊಂಡಿದ್ದೀನಿ. ಪಲ್ಯ ಮಾಡೋಕ್ಕೆ ಯಾವಾಗಲೂ ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಈ ಒಂದು ತರಕಾರಿ. ಸ್ವಲ್ಪ ಲೈಟಾಗಿ ಅದು ಹಸಿ ವಾಸನೆ ಹೋಗಲಿ ಅಂತ ಹಂಗೆ ಈರುಳ್ಳಿ ಜೊತೆಗೆ ಇದನ್ನ 1-2 ನಿಮಿಷ ಈ ಥರ ಹುರ್ಕೋತೀನಿ. ಹುರ್ಕೊಂಡಿದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡಿದ್ದೀನಿ. ಹಾಗೆ 1/4 ಸ್ಪೂನ್ ಅಷ್ಟು ಅರಿಶಿನ ಪುಡಿನ ಹಾಕೊಂಡಿದ್ದೀನಿ. ಈಗ ಇದನ್ನ ಚೆನ್ನಾಗಿ ಎಲ್ಲ ಕಲಿಸ್ಕೊಂಡ ಮೇಲೆ ಇದಕ್ಕೆ ಒಂದು 10 ನಿಮಿಷದವರೆಗೂ ನಾವು ಬಿಡಬೇಕಾಗುತ್ತೆ ಬೇಯಕ್ಕೆ. ಇದಕ್ಕೆ 1 ಗ್ಲಾಸ್ ಅಷ್ಟು ನೀರು ಹಾಕೊಂಡಿದ್ದೀನಿ. ಇದಕ್ಕೆ ಇನ್ನ ಕೆಲವೊಂದು ಪದಾರ್ಥಗಳನ್ನ ಹಾಕಬೇಕು. ಫಸ್ಟ್ ಇದನ್ನ ಒಂದು 10 ನಿಮಿಷದವರೆಗೂ ನಾನು ಬೇಯಿಸ್ಕೊತೀನಿ. ನೋಡಿ ಇವಾಗ 10 ನಿಮಿಷ ಬೇಯಿಸೋವರೆಗೂ ಇದನ್ನ ತಟ್ಟೆನ ಮುಚ್ಚಿರ್ತೀನಿ. ನೋಡಿ ನೀರೆಲ್ಲ ಇವಾಗ ಹಿಂಗೋಗಿದೆ.
ಇವಾಗ ತರಕಾರಿ ಕೂಡ ಬೆಂದಿದೆ. ಇದಕ್ಕೆ ಒಂದೇ ಒಂದು ಟೊಮೊಟೊನ ಹಾಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ನಾನು ಮಟನ್ ಮಸಾಲ ಪೌಡ್ರ್ ಹಾಕೊಂಡಿದ್ದೀನಿ. ಇಲ್ಲಾಂದರೆ ಮೀಟ್ ಮಸಾಲ ಪೌಡ್ರ್ ಅಂತ ಬರುತ್ತೆ, ಅದನ್ನು ಹಾಕೋಬೇಕು. ಆ ಒಂದು ಪೌಡ್ರ್ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೋಬೇಕು. ಇದಕ್ಕೆ ಒಂದು 1/4 ಸ್ಪೂನ್ ಅಥವಾ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪೌಡ್ರನ್ನ ಹಾಕೊಂಡಿದ್ದೀನಿ. ನಾನು ಈ ಒಂದು ಪಲ್ಯಕ್ಕೆ ತುಂಬ ಎಣ್ಣೆ ಎಲ್ಲ ಬಳಸಿಲ್ಲ, ತುಂಬ ಕಡಿಮೆ ಎಣ್ಣೆ ಬಳಸಿರೋದು. ಹಾಗಾಗಿ ಟೊಮೊಟೊನ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಂಡಿದ್ರೆ ನೀರು ಹಾಕೋ ಅವಶ್ಯಕತೆ ಏನೂ ಇರಲ್ಲ, ಟೊಮೊಟೊನ ಹಾಗೆ ಬೇಯಿಸ್ಕೋಬೋದು. ನಾನು ಎಣ್ಣೆ ಕಡಿಮೆ ಹಾಕೋದ್ರಿಂದ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಮತ್ತೆ ಒಂದು 2 ನಿಮಿಷ ಅಂದರೆ ಟೊಮೊಟೊ ಬೇಯೋವರೆಗೂ ಇದನ್ನು ಬಿಡ್ತೀನಿ. ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕೊಂಡಿದ್ದೀನಿ. ದಿಢೀರಾಗಿ ಯಾರಾದರೂ ಬಂದಾಗ ಈ ಥರ ಸ್ಪೆಷಲ್ಲಾಗಿ ರೆಸಿಪಿ ಪೂರಿ ಕೂಡ ಮಾಡ್ಕೋಬೋದು. ಅದ್ರ ಜೊತೆಗೆ ಈ ಥರ ತರಕಾರಿ ಹಾಕೊಂಡು ಪಲ್ಯ ಕೂಡ ಮಾಡ್ಕೋಬೋದು. ಇದನ್ನು ನಾನು ಮತ್ತೆ ಒಂದು 5 ನಿಮಿಷದವರೆಗೂ ಬೇಯಿಸ್ಕೊಂಡಿದ್ದೆ, ಯಾಕಂದರೆ ಟೊಮೊಟೊ ಹಾಕ್ಕೊಂಡಿದ್ದೆ ಅಲ್ವಾ, ಹಾಗಾಗಿ. ನಾವು ಹಾಕಿರುವಂಥ ಮೀಟ್ ಮಸಾಲ ಪೌಡ್ರು ಅಂದರೆ ಮಟನ್ ಮಸಾಲ ಪೌಡ್ರು ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ಇದು ಬೆಂದಿದೆ ಕೂಡ. ಈಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಸತಿ ಕಲಿಸ್ಕೊಂಡ್ರೆ ಈ ಒಂದು ರೆಸಿಪಿ ಈಗ ರೆಡಿ ಆಯಿತು. ನಾವು ಇದನ್ನು ಪೂರಿ ಚಪಾತಿ ಜೊತೆ ಯಾವುದ್ರ ಜೊತೆಗಾದರೂ ತಿನ್ಬೋದು. ಪೂರಿ ಜೊತೆ ಈ ಪಲ್ಯ ಒಂದು ರೆಡಿ ಆಗಿದೆ. ಇವಾಗ ನಾವು ಮಸಾಲೆ ಪೂರಿನ ಮಾಡೋಣ. ನೋಡಿ, ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ಇವಾಗ ಕಲಸಿ ಒಂದು 10 ನಿಮಿಷ ಅಥವಾ ಒಂದು 20 ನಿಮಿಷದವರೆಗೂ ಬಿಟ್ಟರೆ ಸಾಕು, ಚೆನ್ನಾಗಿ ಹಿಟ್ಟು ಕೂಡ ನೆಂದಿರುತ್ತೆ. ಇವಾಗ ಇದನ್ನು ಚಿಕ್ಕ ಚಿಕ್ಕದಾಗಿ ಉಂಡೆನ ಮಾಡ್ಕೋಬೇಕು. ಸ್ವಲ್ಪ ಪೂರಿಗಿಂತ ಒಂದು ಸ್ವಲ್ಪ ದಪ್ಪವಾಗಿ ಮಾಡ್ಕೋಬೇಕು. ಯಾವಾಗಲೂ ಒಂದೇ ಥರ ಪೂರಿ ಮಾಡ್ತಾ ಇದ್ರೆ ಮಕ್ಕಳಿಗೂ ಕೂಡ ತಿನ್ನೋಕ್ಕೆ ಬೇಜಾರಾಗುತ್ತೆ. ಹಾಗಾಗಿ ಈ ಥರ ಸ್ವಲ್ಪ ಸ್ಪೆಷಲಾಗಿ ಮಾಡಿಕೊಟ್ರೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ನಾನು ಈ ಒಂದು ಲತೋಡಿಗೆ ಯಾಕೆ ಕವರ್ ಹಾಕಿದ್ದೀನಿ ಅಂದರೆ, ಆವಾಗ ನಾನು ರೊಟ್ಟಿ ಮನೇಲಿ ಮಾಡ್ತಾ ಇರ್ತೀವಿ. ಆ ರೊಟ್ಟಿ ಹರಿಬಾರ್ದು ಅಂತ ಈ ಥರ ಲತೋಡಿಗೆ ಕವರ್ ಹಾಕ್ತೀವಿ. ನೋಡಿ, ಇವಾಗ ನಾನು ಪೂರಿನ ಲಟ್ಟಿಸ್ಕೊಂಡಿದ್ದೀನಿ. ತುಂಬ ತೆಳುವಾಗೂ ಅಲ್ಲ, ತುಂಬ ದಪ್ಪಾಗಲ್ಲ. ಮಾಮೂಲಿ ಪೂರಿ ಹೇಗೆ ಮಾಡ್ತೀವಿ ಅದಕ್ಕಿಂತ ಒಂದು ರೌಂಡ್ ದಪ್ಪ ಅಷ್ಟೇ. ಇವಾಗ ಎಣ್ಣೆ ಕೂಡ ಕಾದಿದೆ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತ. ನೋಡಿ, ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ಇದಕ್ಕೆ ನಾನು ಆವಾಗಲೇ ಹೇಳ್ದಂಗೆ ಪೆಪ್ಪರ್ ಪೌಡ್ರ್ ಬೇಡ ಅಂದರೆ ಸ್ವಲ್ಪ ಬೆಲ್ಲ, ಇಲ್ಲ ಅಂದರೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಮಾಡಿಕೊಟ್ರೆ ಮಕ್ಕಳಿಗೆ ಪಲ್ಯ ಏನು ಬೇಡ ಹಾಗೆ ಕೂಡ ಆಟ ಹೊಡ್ಕೊತ ತಿಂತಾರೆ. ನೋಡಿ, ನಾನು 2 ಸೈಡ್ ಕೂಡ ಬೇಯಿಸ್ಕೊಂಡಿದ್ದೀನಿ. ಇವಾಗ ಎತ್ತಿಡ್ತೀನಿ. ಇನ್ನು ಒಂದೆರಡು ಕೂಡ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಪೂರಿ ಅಂತ. ನೋಡಿ, ನಾನು ಮೊದಲೇ ಹೇಳ್ದಂಗೆ ಪೂರಿ ಮಾಡಿದ್ದು ಮೊದಲನೇ ನಾನು ಮಾತ್ರ, ಮಿಕ್ಕಿರೋದು ಮಾಡಿಕೊಡ್ತಿರೋದೆಲ್ಲ ನನ್ನ ಮಗಳೇ. ಹಂಗಂತ ಎಲ್ಲ ಪೂರಿನ ಅವಳೇ ಮಾಡಿಲ್ಲ. ಅವಳಿಗೆ ಬೇಕು ಅಂದರೆ ಮಾತ್ರ ಈ ಥರ ಬಂದು ಒಂದೆರಡು ಪೂರಿ ಮಾಡಿ ಅವಳು ಕೊಡ್ತಾಳೆ. ನಾನು ಎಣ್ಣೆಲಿ ಹಾಕಿ ಬೇಯಿಸ್ಬೇಕು. ಇದು ಪ್ರತಿ ಸತಿ ನಾನು ಪೂರಿ ಮಾಡಿದಾಗೆಲ್ಲ, ಪೂರಿ ಅಥವಾ ಚಪಾತಿ ಮಾಡಿದಾಗೆಲ್ಲ ಅವಳು ಬಂದು ಲಟ್ಟಿಸ್ಬೇಕು, ಆಮೇಲೆ ನಾನು ಅದನ್ನು ಬೇಯಿಸ್ಬೇಕು. ನೋಡಿ, ಅವಳೇ ಮಾಡಿರೋಂಥ ಪೂರಿ ನಾನು ಎಣ್ಣೆಲಿ ಹಾಕಿ ಕರಿದು ಕೊಟ್ಟಿದ್ದೀನಿ. ಅವಳಿಗೆ ತುಪ್ಪ ಅಂದರೆ ತುಂಬ ಇಷ್ಟ, ಅದಕ್ಕೆ ಅವಳು ಪೂರಿ ಜೊತೆಗೆ ತುಪ್ಪದಲ್ಲಿ ತಿಂತಾಳೆ. ಇದೇ ಥರ ನಿಮ್ಮ ಮನೇಲಿ ತರಲೆ ಪುಟಾಣಿ ಮರಿ ಇತ್ತು ಅಂದರೆ ಕಮೆಂಟ್ ಮಾಡಿ. ನೋಡಿದ್ರಲ್ಲ, ಈ ಪಲ್ಯ ಜೊತೆ ಈ ಪೂರಿ ಎಷ್ಟು ಸ್ಪೆಷಲ್ಲಾಗಿ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಬೇಕಂದರೆ ಹಾಗೆ ಪೂರಿ ತಿನ್ಬೋದು, ದೊಡ್ಡವ್ರಿಗಾದರೆ ಈ ಥರ ಪಲ್ಯ ಎಲ್ಲ ಮಾಡಿಕೊಂಡು ತಿನ್ಕೋಬೋದು. ತುಂಬ ಇಷ್ಟಪಟ್ಟು ತಿಂತಾರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ನಾನು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.